ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನೂತನ ಕಟ್ಟಡದ ಶಂಕುಸ್ಥಾಪನೆ. ಕಂಪ್ಲಿ ತಾಲೂಕಿನ ಅರಳಹಳ್ಳಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನೂತನ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಶಾಸಕ ಜೆಎನ್ ಗಣೇಶ್ ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಜೆಎನ್ ಗಣೇಶ್, ಈ ಶಾಲಾ ಕಟ್ಟಡವು ಸುಮಾರು 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದ್ದು, ಬಡ ಹಾಗೂ ಹಿಂದುಳಿದ ವರ್ಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸೌಲಭ್ಯ ದೊರೆಯಲಿದೆ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು, ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕನಸಿದು ಯಾಕಂದರೆ ನಾನು ಅನೇಕ ಭಾಷಣದಲ್ಲಿ ಹೇಳ್ತಿದ್ದೆ, ನಮ್ಮ ಭಾಗಕ್ಕೆ ಭಾಳಷ್ಟು ಹಾಸ್ಟೆಲ್ಗಳ ಅವಶ್ಯಕತೆ ಇದೆ, ಇಲ್ಲಿ ಯಾವುದೇ ರೀತಿ ಹಾಸ್ಟೆಲ್ಗಳಿಲ್ಲ ಅಂತಂದು. ಫಸ್ಟ್ ಇದು ಬುನಾದಿ ಪೂಜೆ ಸುಮಾರು 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವಾಗೇನು ನಮ್ಮ ಮೊರಾರ್ಜಿ ದೇಸಾಯಿ ಶಾಲೆಗಳಾಗಿದ್ದು ಅಲ್ಪಸಂಖ್ಯಾತರು ಇದಾದ ಕೂಡಲೇ ನೆಕ್ಸ್ಟ್ OBC ಅಂದರೆ 10ನೇ ತಾರೀಕು ಆದಮೇಲೆ OBS ಹಾಸ್ಟೆಲ್ಗಳು ಇಲ್ಲಿ ಆಗ್ತಿದೆ. ಅದಾದಮೇಲೆ GTC ಕಾಲೇಜ್ ಸುಮಾರು 80 ಕೋಟಿ GTC ಕಾಲೇಜ್ ಇಲ್ಲೇ ಆಗ್ತದೆ. ಅದಾದಮೇಲೆ ಕುರುಗೋಡು ಭಾಗಕ್ಕೆ ಗಾಂಧಿ ತತ್ವ ಶಾಲೆ ಯಾವುದು ಜಾಗ ಕೊಟ್ಟಿದೆ, ಇನ್ನು ಅದನ್ನ ಪ್ರಯತ್ನದಾಗ ಐತಿ. ಇವಾಗ ಆಗಿರೋ ಮಾತ್ರ ಹಾಗಾಗಿ ನಮಗೆ ಕುರುಗೋಡು ಭಾಗದಲ್ಲಿ ಕಾರ್ಮಿಕ ಇಲಾಖೆಯಿಂದ ಮೊರಾರ್ಜಿ ದೇಸಾಯಿ ಶಾಲೆ, ಗಾಂಧಿ ತತ್ವ ಶಾಲೆ ಇದೆ, ಮತ್ತು ಮೊರಾರ್ಜಿ ದೇಸಾಯಿ ಶಾಲೆ ಕುರುಗೋಡು ಭಾಗಕ್ಕೆ ಇಲ್ಲಿ ಕಂಪ್ಲಿ GTTC ಮತ್ತು ಮೊರಾರ್ಜಿ ದೇಸಾಯಿ ಶಾಲೆ ಮತ್ತು OBC ಶಾಲೆ ಹಾಸ್ಟೆಲ್ಗಳು ಎಲ್ಲವೂ ಅಪ್ರೂವಲ್ ಆಗ್ಯಾವ. ಇವಾಗೇನು SC ಆಗಿದೆ, ST ಆಗಿದೆ, ಆಲ್ಮೋಸ್ಟ್ ಎಲ್ಲವೂ ಹಾಸ್ಟೆಲ್ಗಳು ಕೂಡ ತಗೊಂಬರೋಂಥ ಕೆಲಸ ಮಾಡಿದ್ವಿ. ನಿಜವಾಗ್ಲೂ ಭಾಳಷ್ಟು ಖುಷಿ ಆಗ್ತೈತೆ. ಯಾಕಂದರೆ ಇದು ಭಾಳ ದೊಡ್ಡ ಪ್ರಯತ್ನಗಳು ಇವೆಲ್ಲ. ಯಾಕಂದರೆ ನಮಗೆ ಗೌರ್ಮೆಂಟಿಂದ ಸರ್ಕಾರದಿಂದ ದುಡ್ಡು ಬಂದರೂ ಕೂಡ ಕಂಪ್ಲಿ ಭಾಗದಾಗ ಜಾಗ ತಗೊಂಬದು ಭಾಳಷ್ಟು ಕಷ್ಟ. ಹೀಗಾಗಿ ಜಾಗ ಭಾಳಷ್ಟು ಹುಡುಕಾಡಿ ನಾವು ಮತ್ತು ತಹಸೀಲ್ದಾರರು, ಜಿಲ್ಲಾಧಿಕಾರಿಗಳು, ACಗಳು ಇದನ್ನೆಲ್ಲ ಮಾಡ್ಬೇಕಂದ್ರೆ ಸುಮ್ಮನೆ ಕೇವಲ 5 ನಿಮಿಷ ಮಾತಾಡ್ಬೋದು. ಇದರ ಹಿಂದೆ ಶ್ರಮ ಏನೈತಲ್ಲ ಭಾಳಷ್ಟು ದೊಡ್ಡ ಶ್ರಮ ಇದೆ. ಹಾಗಾಗಿ ನಿಜವಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಕೂಡ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಪರವಾಗಿ ಅವ್ರಿಗೆ ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಭಾಗದಲ್ಲಿ ಒಳ್ಳೆಯ ಬೆಳವಣಿಗೆ, ಇವೆಲ್ಲ ಭಾಳ ಒಳ್ಳೆಯ ಬೆಳವಣಿಗೆ. ಇದೇ ರೀತಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡೋ ನಿಟ್ಟಿನಲ್ಲಿ ಇವತ್ತೇನು ಜನಗಳು 2 ಬಾರಿ ಶಾಸಕನಾಗಿ ಏನು ಮಾಡಿದ್ದಾರೆ, ಅವ್ರ ಋಣ ತೀರ್ಸೋಂಥ ಕೆಲಸ ನಾನು ಮಾಡ್ತೀನಿ.